ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಮನುಷ್ಯ ಯಾರು ಶಾಶ್ವತ ಅಲ್ಲ, ಜೀವನ ಎಲ್ಲ ಒಂದಲ್ಲ ಒಂದು ದಿನ ಸುಡುಗಾಡಿಗೆ ಹೋಗ್ತಕ್ಕಂಥದ್ದೇ ವ್ಯವಸ್ಥೆ. ಇಲ್ಲಿ ಏನಂತಂದರೆ ಒಂದು ಭಾರಿ ವಿಶೇಷವಾಗಿರ್ತಕ್ಕಂಥ ತಂತ್ರ ಇದೆ. ಸುಡುಗಾಡಿನ ಮಣ್ಣು ಅಥವಾ ಸ್ಮಶಾನದ ಮಣ್ಣು ಅಂತ ಹೇಳ್ತೀವಿ. ಯಾರು ವಿದ್ರೋಹಿಗಳು, ಶತ್ರುಗಳು ನಿಮಗೆ ಇನ್ನಿಲ್ಲದಂತೆ ಕಿರುಕುಳ ಕೊಡ್ತಾ ಇರ್ತಾರೆ, ಯಾರು ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ನಿಮ್ಮ ಒಂದು ಜೀವನದಲ್ಲಿ ಆಟಗಳನ್ನು ಆಡ್ತಾ ಇರ್ತಾರೆ, ಮಾನಸಿಕವಾಗಿ ದೈಹಿಕವಾಗಿ ಪೂರ್ಣ ಪ್ರಮಾಣದ ಒಂದು ಕ್ಷಮತೆ ಕಳ್ಕೊಳ್ಳೋ ರೀತಿಯಲ್ಲಿ ನಿಮ್ಮನ್ನು ಅಥವಾ ನಿಮ್ಮ ವ್ಯವಸ್ಥೆಯನ್ನು ಹಾಳುಗೆಡುತ್ತಾ ಒಟ್ಟು ನೀವು ಬೀಳೋದನ್ನೇ ಕಾಯ್ತಾ ಅಥವಾ ಬೀಳಿಸುವಂಥ ಒಂದು ವ್ಯವಸ್ಥೆ ಕುತಂತ್ರಗಳನ್ನು ಮಾಡ್ತಾ ನಿಮ್ಮ ವಿರುದ್ಧ ಇರತಕ್ಕಂಥ ಶತ್ರುಗಳನ್ನು ಕೂಡ ನಾವು ವಿನಾಶ ಮಾಡುವುದು ಅಂಥ ಒಂದು ಸುಲಭವಾಗಿರ್ತಕ್ಕಂಥ ಹಾಗೆ ಬಲಿಷ್ಠವಾಗಿರತಕ್ಕಂಥ ಒಂದು ತಂತ್ರ. ಶತ್ರು ಸಮಸ್ಯೆ ಇದ್ದರೆ ಈ ಪರಿಹಾರ ನಿಮಗೆ ಬಹಳಷ್ಟು ಉಪಯುಕ್ತಕರವಾಗಿರುತ್ತೆ. ಮೊದಲನೇದಾಗಿ ನಾನು ಪರಿಹಾರವನ್ನೇ ತಿಳಿಸ್ಬಿಡ್ತೀನಿ ನಿಮಗೆ. ಏನು ತಂತ್ರ ಪರಿಹಾರ ಯಾವ ರೀತಿಯಲ್ಲಿದೆ ಎಂಬುದಾಗಿ ನೋಡಿ. ಅಮಾವಾಸ್ಯೆ ದಿನ ಸ್ಮಶಾನದಿಂದ ಒಂದು 3 ಮುಷ್ಟಿ ಮಣ್ಣನ್ನು ತೆಗೆದುಕೊಂಡು ಬನ್ನಿ. ಅದು ಎಡಗೈಯಲ್ಲಿ ಇರಬೇಕು. 3 ಮುಷ್ಟಿ ಅಂದರೆ ನಿಮ್ಮ ಎಡಬಗೈಯಲ್ಲಿ ಮುಷ್ಟಿ ಆಕಾರದಲ್ಲಿ ಆ ಒಂದು ಮಣ್ಣನ್ನು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡ ನಂತರ ಅಲ್ಲೇ ಏನು ಸ್ಮಶಾನದಲ್ಲೇ ಕೂರಬೇಡಿ, ಹೊರಗಡೆ ಎಲ್ಲರ ಒಂದು ನಿರ್ಜನ ಪ್ರದೇಶಕ್ಕೆ ಹೊರಡಿ. ನಂತರ ಅದಕ್ಕೆ ಕಪ್ಪು ಎಳ್ಳನ್ನು ಸೇರಿಸಿ, ಅದು ಕೂಡ ಎಡಗೈನ 3 ಮುಷ್ಟಿಯಲ್ಲೇ ಇರಬೇಕು. ಈ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಸೇರಿಸ್ಬಿಡಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀರಿನ ಸಹಾಯದಿಂದ ತಾವು ನಿಮಗೆ ತೋಚಿದಂಗೆ ನಿಮಗೆ ಯಾವ ಆಕಾರ ಬರುತ್ತೆ ಆ ರೀತಿಯಲ್ಲ, ಒಟ್ಟು ಗೊಂಬೆಯ ರೂಪದಲ್ಲಿ ಕಾಣಬೇಕು, ಆ ರೀತಿಯಲ್ಲಿ ತಾವು ರೆಡಿ ಮಾಡಿಕೊಳ್ಳಿ. ಅದಕ್ಕೆ ಕೈ ಕಾಲು ಏನು ಕೊಡಬೇಕು ಅದನ್ನು ಕೊಟ್ಟು ತಾವು ಗೊಂಬೆ ಆಕಾರದಲ್ಲಿ ರೆಡಿ ಮಾಡಿ. ತದನಂತರವಾಗಿ ಒಂದು ತಾಮ್ರದ ತಗಡಿನ ಮೇಲೆ ಶತ್ರುವಿನ ಹೆಸರನ್ನು ಬರೀರಿ. ಆ ಶತ್ರುವಿನ ಹೆಸರನ್ನು ಬರೆದಿರ್ತಕ್ಕಂತಹ ತಾಮ್ರದ ತಗಡನ್ನು ಈ ಮಾಡಿರ್ತಿರಲ್ಲ ನೀವು ಗೊಂಬೆನ, ಅದರ ಹಣೆಗೆ ಒಂದು ಮಳೆಯಿಂದ ಚುಚ್ಚಿಬಿಡಿ. ಅಂದರೆ ಅದು ಹಣೆಗೆ ಅದು ಕರೆಕ್ಟಾಗಿ ಇರಬೇಕು, ಆ ರೀತಿಯಲ್ಲಿ ಚುಚ್ಚಿ ಅದನ್ನು ಹಾಕಿಡಿ. ತದನಂತರವಾಗಿ ಇದನ್ನು ತಾವು ಒಂದಷ್ಟು ಸಮಯ ಇಟ್ಟು ಅದರ ಮುಂದೆ ಕುಳಿತುಕೊಂಡು ನಿಮ್ಮಲ್ಲಿ ಏನೇನು ಸಮಸ್ಯೆ ಇದೆ, ನಿಮ್ಗೆ ಯಾವ ರೀತಿಯಲ್ಲಿ ಶತ್ರು ಬಾಧೆ ಕೊಟ್ಟಿದ್ರೆ ಅದೆಲ್ಲ ನೆನೆಸ್ಕೊಂಡು ತಾವು ಏಕಾಗ್ರತೆ ಭಾವನೆ ಹಾಗೆ ದೈನ್ಯತೆಯ ಭಾವನೆಯಿಂದ ಅದನ್ನು ನೀರಿಗೆ ವಿಸರ್ಜನೆ ಮಾಡಿ. ಖಂಡಿತ ಶತ್ರುವಿನ ಸಮಸ್ಯೆ ಬಾಧೆ ನಿಮಗೆ ಪರಿಹಾರ ಆಗುವಂಥದ್ದು ಖಚಿತವಾಗಿ ಆಗುತ್ತೆ. ಏನಕ್ಕೆ ಇವೆಲ್ಲ ತಂತ್ರಗಳು ಮಾಡಬೇಕು, ಅಥವಾ ಶತ್ರು ಬಾಧೆ ಸಮಸ್ಯೆ ಅಷ್ಟೊಂದು ವಿಪರೀತವಾಗಿರುತ್ತಾ ಅನ್ನೋದು ಒಂದು ಪ್ರಶ್ನೆ. ನೋಡಿ, ಮನುಷ್ಯನಿಗೆ ಈರ್ಷ್ಯೆ ಅಥವಾ ಹೊಟ್ಟೆ ಕಿಚ್ಚಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಕೆಲವೊಬ್ಬರು ಅದು ವ್ಯಕ್ತಪಡಿಸ್ತಾರೆ, ಕೆಲವೊಬ್ಬರು ವ್ಯಕ್ತಪಡಿಸೋದಿಲ್ಲ. ಕೆಲವರು ಮುಂದಕ್ಕೆ ಹೋಗಿ ಒಟ್ಟು ಬೆಳಿಬಾರ್ದು, ಏಳಿಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಶತ್ರುಗಳು ಸಂಚನ್ನು ಮಾಡ್ತಾ ಕುತಂತ್ರವನ್ನು ಮಾಡ್ತಾ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಒಂದು ನಾಟಕನೇ ಅಥವಾ ಆಟವನ್ನೇ ಆಡ್ಬೋದು. ಈ ಶತ್ರುವಿನ ಸಮಸ್ಯೆ ಬಾಧೆ ಅಥವಾ ಆತನ ಒಂದು ವಿಲಕ್ಷಣವಾದಂಥ ಕೃತ್ಯಗಳಿಂದ ಬದುಕು ಬರಡಾಗ್ತಾ ಹೋಗುತ್ತೆ. ನೀವಾಗಿರೋದಿಲ್ಲ. ಏನೋ ಒಂದು ಉಪ್ಪರಿಗೆಲ್ಲಿ ಬೆಳೆದು ಬಿಟ್ಟಿರ್ತೀರ, ಯಾವುದೋ ಒಂದು ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತೀರ, ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಂದು ಕಾರು ಗಾಡಿ ತೊಗೊಂಡು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ನಿಮ್ಮ ಜೀವನ ಆಯಿತು, ನೀವಾಯಿತು, ಕಷ್ಟಪಟ್ಟು ಶ್ರಮಪಟ್ಟು ಮುಂದಕ್ಕೆ ತೊಗೊಂಡು ಹೋಗ್ತಾ ಇರ್ತೀರ. ಇಂಥ ಶತ್ರುಗಳ ಕಣ್ಣಿಗೆ ಬಿದ್ದಾಗ ಎಲ್ಲಿ ನಿಮಗೆ ವ್ಯವಹಾರ ಆಗ್ತದೆ ಆ ವ್ಯವಹಾರದಲ್ಲಿ ಕಲ್ಲು ಹಾಕ್ತಕ್ಕಂಥ ಒಂದು ಜನ. ಅದರ ಜೊತೆಗೆ ಏನಂತಂದರೆ ನಿಮಗೆ ಇನ್ನಿಲ್ಲದಂತೆ ಕಿರುಕುಳ, ಅಪಪ್ರಚಾರ, ಅವಮಾನ ಮಾಡ್ತಕ್ಕಂಥದ್ದು, ಯಾರು ಏನು ಸಹಾಯ ಮಾಡ್ತಾ ಇದ್ದಾರಲ್ಲ ಅಂಥವ್ರನ್ನ ನಿಮ್ಮಿಂದ ದೂರ ಮಾಡೋದು, ಅಥವಾ ಎಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಕೈ ತುಂಬ ಆದಾಯ ಬರ್ತದೆ ಆ ಜಾಗವನ್ನೇ ಕತ್ತರಿಸ್ಬಿಡೋದು. ಹಾಗೆ ನಿಮಗೇನಂತಂದರೆ ವ್ಯಾವಹಾರಿಕವಾಗಿ ಅನಿರೀಕ್ಷಿತವಾಗಿ ಪೈಪೋಟಿ ಕೊಡ್ತಾ ನಿಮ್ಮ ಮನೆಯಲ್ಲೇ ನಿಮ್ಮ ಒಂದು ಬಂಧುತ್ವ, ಬಳಗತ್ವ, ದಾಯಾದಿತ್ವ ಅಂಥದ್ದೇನಿದೆ ಸಹೋದರರಲ್ಲೇ, ಸಹೋದರಿಯಲ್ಲೇ ಅಥವಾ ಬಳಗದಲ್ಲೇ ಯಾವುದಾದ್ರೂ ಒಂದು ರೀತಿಯಲ್ಲಿ ತಂದಿಡುವಂಥ ದುರ್ಬುದ್ಧಿ. ಎಲ್ಲ ಒಂದು 4-5 ಎಕರೆ ಜಮೀನಿದೆ, ಯಾರೋ ಎಲ್ಲ ಸೇರಿ ನಿಮ್ಗೆ ಕೊಡಬೇಕು ಅನ್ನೋದು ಇರುತ್ತೋ ಅಥವಾ ಏನು ಸಮಪಾಲು ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಏನೋ, ಯಾರಿಗೋ ಒಮ್ಮೆ ಕೊಟ್ಟಿರ್ತೀರ ಅಥವಾ ಏನೋ ಒಂದು ಆಗಿರುತ್ತೆ, ಅದು ನಿಮ್ಮ ಮನೆ ಪರಿಸ್ಥಿತಿ.
ಈ ಮೂರನೇ ವ್ಯಕ್ತಿಗಳು ಶತ್ರುಗಳು ಬೇಕಂತಲೇ ಇನ್ನೊಬ್ಬರಿಗೆ ತಲೆಗೆ ಹಚ್ಚಿ ಅಥವಾ ತಲೆಯಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಭ್ರಮೆಯನ್ನು ಸೃಷ್ಟಿ ಮಾಡಿ ಆಸೆಗಳನ್ನು ಉಡಿಸಿ ಬೇಕಂತ ಆ ಜಾಗದ ಮೇಲೆ ತಕರಾರುಗಳನ್ನು ತಂದಿಟ್ಟು ಜೀವನ ಅನ್ನೋದೇ ಅಧೋಗತಿ ಮಾಡಿಟ್ಟಿರ್ತಾರೆ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಗಂಡ ಹೆಂಡತಿಯಲ್ಲಿ ವಿರಸ ಬರೋ ಹಾಗೆ ಮಾಡೋದು. ಮಕ್ಕಳು ಏನೋ ಬೆಳೀತಾ ಚೆನ್ನಾಗಿ ಓದ್ತಾ ಇರ್ತಾರೆ, ಮಕ್ಕಳನ್ನು ಬೇಕಂತಲೇ ಹಾಳು ಮಾಡಿಬಿಡೋದು. ಅಂದರೆ ಯಾವುದಾದ್ರೂ ಒಂದು ಸ್ವರೂಪವಾಗಿ ಯಾವುದಾದ್ರೂ ಒಂದು ವಿಚಾರವಾಗಿ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಬೇಕಂತಲೇ ನಿಮಗೆ ಕೊರಗಾಗಬೇಕು, ನರಳಾಟ ಆಗಬೇಕು, ಆ ಬಾಧೆ ನಿಮಗೆ ಹೋಗಬಾರ್ದು, ಆ ಬಾಧೆಯಲ್ಲೇ ನೀವು ಕೊರಗಿ ನರಳಿ ಕೊನೆಯದಾಗ ಅಲ್ಲೇ ಹೋಗಬೇಕು. ಇದರಿಂದ ಏನಂತಂದರೆ ನಿಮಗೆ ಬೇರೆ ಕಡೆ ಆಲೋಚನೆ ಬರಬಾರ್ದು, ಮುಂದುವರಿಬೇಕು, ಬೆಳಿಬೇಕು, ದುಡಿಬೇಕು, ಗೆಲ್ಲಬೇಕು. ಇವೆಲ್ಲ ಒಂದು ವಿಷಯನ ನೀವು ಮರೆತು ಬಿಡ್ತೀರ. ಯಾವುದೋ ಒಂದು ಸಮಸ್ಯೆಯಲ್ಲೇ ಕಾಲಹರಣ ಮಾಡ್ತಾ ಆ ಸಮಸ್ಯೆನೇ ಜೀವನ ಅಂದ್ಕೊಂಡು ಆ ಜೀವನದಲ್ಲಿ ಈ ಸಮಸ್ಯೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದ್ಕೊಂಡು ಆ ಜೀವನವನ್ನೇ ತ್ಯಾಗ ಮಾಡಿಬಿಡುವಂಥ ಒಂದು ವ್ಯವಸ್ಥೆಗೆ ಬಂದುಬಿಡ್ತೀರ. ಇಂಥ ಶತ್ರುಗಳು ಏನಂತಂದರೆ ನಿಮಗೆ ಮುಂದುವರಿಬಾರ್ದು, ನೀವು ಬೆಳಿಬಾರ್ದು, ನೀವು ಗೆಲ್ಲಬಾರ್ದು, ನೀವು ಯಾವುದೇ ರೂಪದಲ್ಲಿ ಇನ್ನೊಬ್ಬರು ಮುಂದೆ ತಲೆ ಎತ್ತಿ ನಿಲ್ಲಬಾರ್ದು. ಆ ರೀತಿಯಲ್ಲಿ ನಿಮ್ಮನ್ನು ಹೀನವಾಗಿ ಕಾಣ್ತಾ ಇರ್ತಾರೆ. ನೀವು ಬೆಳೆದಷ್ಟು ಅವರಿಗೆ ಹೊಟ್ಟೆ ಊರಿ, ನೀವು ದುಡಿದಷ್ಟು ಇವರಿಗೆ ಒಂದು ರೀತಿಯಲ್ಲಿ ಕಾಡಾಟ ಕಿರಿಕಿರಿ ಆಗುತ್ತೆ. ಒಟ್ಟು ನೀವು ಬೇಡಬೇಕು, ಭಿಕ್ಷೆ ಬೇಡ ಆದರೆ ತಿನ್ನಬೇಕು, ಅಥವಾ ಕೇರ್ ಆಫ್ ಫುಟ್ಪಾತ್ ಆಗಬೇಕು. ಈ ರೀತಿಯಾಗಿ ದೌರ್ಜನ್ಯದಾಯಕವಾಗಿರ್ತಕ್ಕಂತಹ ನಡೆ, ಹಾಗೆ ನಿಮ್ಮ ವಿರುದ್ಧವಾಗಿರ್ತಕ್ಕಂತಹ ಪಿತೂರಿ, ಹಾಗೆ ನಿಮ್ಮ ಮೇಲೆ ಮಾಟ ಮಂತ್ರದಂತಹ ಕ್ರಿಯಾಬಾಧೆಗಳಿಂದ, ಅಪಪ್ರಚಾರಗಳಿಂದ, ಅವಮಾನಕರವಾದಂತಹ ಸಂಗತಿಗಳಿಂದ, ಅಥವಾ ನಿಮ್ಮ ವ್ಯಾವಹಾರಿಕವಾಗಿ ನಿಮ್ಮನ್ನು ಮುಗಿಸೋದ್ರಿಂದ, ಈ ಎಲ್ಲ ಒಂದು ಷಡ್ಯಂತ್ರ ಕುತಂತ್ರ ಮಾಡಿ 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 ಶತ್ರು ನಿಮ್ಮನ್ನು ಖಂಡಿತವಾಗಿ ಮುಳುಗಿಸ್ಬಿಡ್ತಾನೆ. ಕೆಲವೊಬ್ಬರಿಗೆ ಅದು ಬೇಗನೆ ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ತೀರಾ ಹಾಳು ಬಿದ್ದು ಹೋದ್ಮೇಲೆ ಅರ್ಥ ಆಗೋದು, ನನ್ನ ಜೀವನ ಹೀಗಾಯಿತು, ನನ್ನ ವ್ಯಥೆ ಹೀಗಾಯಿತು. ಈ ಒಂದು ಮನಸ್ಥಿತಿಗೆ ನೀವು ಬರ್ತೀರ ಕೊನೆಯದಾಗಿ. ಇಂಥ ಶತ್ರುಗಳನ್ನು ಬೆಳೆಯೋದಕ್ಕೂ ಬಿಡಬಾರ್ದು, ಹಾಗೆ ಶತ್ರುಗಳು ನಮ್ಮ ತಲೆ ಮೇಲೆ ಕೂರಲಿಕ್ಕೂ ಬಿಡಬಾರ್ದು. ಆ ವ್ಯಕ್ತಿ ಏನು ಯೋಚನೆ ಮಾಡಿದಾನೆ ಅದಕ್ಕಿಂತ 3 ಮುಂದಕ್ಕೆ ಹೋಗಿ ಯೋಚನೆ ಮಾಡಿ ಜೀವನನ ಸುಭದ್ರ ಮಾಡಿಕೊಳ್ಳಿ. ಯಾಕಂದರೆ ಭಗವಂತ ನಿಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿನ ಉಪಯೋಗಿಸ್ಕೊಂಡು ಎಲ್ಲವೂ ನಂಬ್ಕೊಂಡು ಹೋಗೋದಲ್ಲ. ಯಾವುದಾದನ್ನು ಹೇಗೆ ಯಾವ ವಿಚಾರವನ್ನು ಹೇಗೆ ತಗೊಂಡು ಹೋಗ್ತೀರ ಹಾಗಂದ ಮಾತ್ರಕ್ಕೆ ಊಹಾಪೋಹದಿಂದ ಅವ್ರ ಶತ್ರು ಇವ್ರ ಶತ್ರು ಅನ್ನೋವಂಥ ನಿರ್ಧಾರಕ್ಕೆ ಬರೋದು ಕೂಡ ತಪ್ಪು. ಕೆಲವೊಂದು ವ್ಯವಸ್ಥೆ ವಿಚಾರಗಳು ಬೇರೆ ಬೇರೆ ಬರ್ಬೋದು, ಅದನ್ನೇ ಹಿಡ್ಕೊಂಡು ಶತ್ರುತ್ವ ಹಾಗೆತನ ಅನ್ನೋದು ನಿಮ್ಮ ಮನಸ್ಸಿಗೆ ತಗೊಂಡು ನೀವು ಶತ್ರುಗಳನ್ನಾಗಿ ಮಾಡ್ಕೋಬೇಡಿ. ಆದಷ್ಟು ಪ್ರೇಮದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಜೊತೆಗೆ ಬುದ್ಧಿವಂತಿಕೆಯಿಂದ, ಹಾಗೆ ನಿಮ್ಮ ಒಂದು ಚಾಣಾಕ್ಷತೆಯಿಂದ ನಿಮ್ಮ ಜೀವನವನ್ನು ಮಾಡಿ. ಆಗ ಯಾವುದೇ ಶತ್ರು ಆಗಿರಲಿ, ಪೀಡನೆ ಆಗಿರಲಿ, ದಾರಿದ್ರ್ಯ ಆಗಿರಲಿ, ಇಂಥದ್ದು ಯಾವುದು ಬರದೆ ನಿಮ್ಮ ಒಂದು ಜೀವನ ಹತೋಟಿಯಲ್ಲಿರುತ್ತೆ. ನಿಮ್ಮ ವ್ಯವಸ್ಥೆ ನಿಮ್ಮ ಕಣ್ಮುಂದೆ ಚೆನ್ನಾಗಿ ನಡೆಯುತ್ತೆ. ಹಾಗೆ ಇನ್ನೊಬ್ಬರಿಗೆ ನೀವು ಬಲಿಪಶು ಆಗಿ ಜೀವನ ಮಾಡೋದಕ್ಕಿಂತ ನಿಮ್ಮ ಜೀವನ ಅಧೋಗತಿ ಆಗೋದನ್ನು ತಡೆದು ನೀವು ಅವರ ಮುಂದೆನೇ ಗೆದ್ದು ತೋರಿಸುವಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಮೂಡುತ್ತೆ. ಶತ್ರುವಿನ ಸಮಸ್ಯೆ ಅಷ್ಟಾಗಿ ನೀವು ಸುಲಭ ಅಂತ ತಿಳ್ಕೊಬೇಡಿ. ಶತ್ರು ಅವನೇನು ಮಾಡ್ತಾನೆ ಮಹಾ ಅನ್ನೋವಂಥ ಒಂದು ಲೆಕ್ಕಾಚಾರದಲ್ಲೂ ಉಡಾಫೆ ಮಾಡಬೇಡಿ. ಬಲಾಬಲಗಳು, ಸಮಯ, ಸಂದರ್ಭ, ಸನ್ನಿವೇಶ ಯಾವ ಸ್ವರೂಪವಾಗಿ ನಿಮ್ಮನ್ನು ಕೂಡ ಬೆಳೆಸ್ಬೋದು. ಎಂತಹ ದೊಡ್ಡ ಮರ ಯಾವುದೋ ಒಂದು ಗಾಳಿಗೆ ಬಿದ್ದು ಹೋಗುತ್ತೆ, ಹಾಗೆ ಯಾವುದೋ ಒಂದು ಸಣ್ಣ ವಿಷಯ ಶತ್ರುತ್ವವಾಗಿ ನಿಮ್ಮ ಬದುಕಿಗೆ ಅದು ಮುಳುವಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬಂದು ಜೀವನವನ್ನು ಕಟ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡಿಕೊಡಿ. ಶತ್ರು ಸಂಬಂಧಿತ ಬಾಧೆ ಸಮಸ್ಯೆಗಳಿದ್ದರೆ ನಾನು ಮೊದಲೇ ಒಂದು ಪರಿಹಾರ ಹೇಳಿದ್ದೀನಿ, ಖಂಡಿತವಾಗಿ ಮಾಡಿ. ಮೊದಲೇ ನಾನು ತಿಳಿಸಿದ್ದೀನಿ ಪರಿಹಾರ ಸ್ವರೂಪವನ್ನು. ಆದರೂ ಕೂಡ ವಿಸ್ತಾರವಾಗಿ ವಿಷಯದ ಒಂದು ಜ್ಞಾನಾರ್ಜನೆ ಇರಲಿ ಅನ್ನೋವಂಥ ಭಾವನೆ ಇರಬೇಕು. ಸುಮ್ಮನೆ ಏನೋ ಬಂದೆ ಹೋದೆ ಹೇಳಿದೆ ಅನ್ನೋದಲ್ಲ. ಯಾವುದು ಪರಿಹಾರದಕ್ಕಿಂತ ಆ ಒಂದು ಸಮಸ್ಯೆನ ಉದ್ಭವ ಆಗದೇ ಇರೋ ರೀತಿಯಲ್ಲಿ ತಾವು ನೋಡ್ಕೊಳ್ಳೋದು ಬಹಳ ಒಳ್ಳೆಯದು. ನಂತರ ಸಮಸ್ಯೆ ಉದ್ಭವ ಆದಮೇಲೆ ಇದ್ದಿದ್ದೇ ಇರುತ್ತೆ, ದೇವರು ದಿಂಡ್ರು ಪರಿಹಾರ ಆ ತಂತ್ರ ಈ ತಂತ್ರ ಅದು ಇದು ಅನ್ನೋದು ಇದ್ದೇ ಇರ್ತದೆ. ಆದರೆ ಸಮಸ್ಯೆ ಬರದೇ ಹಾಗೆ ಜೀವನವನ್ನು ಬದುಕನ್ನು ಕಟ್ಕೊಳ್ಳುವಂಥ ಒಂದು ಕುಶಲತೆ ಇದೆಯಲ್ಲ, ಅದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೂ ಕೂಡ ಇಂಥ ಸಮಸ್ಯೆಗಳಲ್ಲಿ ತಾವು ಬಾಧಸ್ಥರಾಗಿದ್ದರೆ, ಬಾಧೆಯನ್ನು, ವ್ಯಥೆಯನ್ನು, ದುಃಖವನ್ನು ಪಡ್ತಾ ಇದ್ದರೆ, ಈ ಶತ್ರುವಿನ ಸಂಚಕಾರದಿಂದ ಹೊರಗಡೆ ಬರಬೇಕು, ಬದುಕನ್ನು ಆನಂದಮಯ ಮಾಡಿಕೊಳ್ಬೇಕಂತಂದರೆ ಈ ಪರಿಹಾರವನ್ನು ಮಾಡಿ. ಖಂಡಿತ ಇದು ನಿಮಗೆ ರಹದಾರಿಯಾಗಿರುತ್ತೆ. ಮಾಡಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್.
ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.